Hi, welcome to my video class. Today I am discuss first PU mathematics in trigonometry. So in that trigonometry we are going to discuss one of the beautiful points, allied angles. So allied angles, what is the meaning of allied angles? Now we are going to discuss detail. ನಾವೀಗ ಅಲೈಡ್ ಆಂಗಲ್ಸ್ ಬಗ್ಗೆ ಹೆಚ್ಚಿಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿಕೊಂಡು ಅಲೈಡ್ ಆಂಗಲ್ಸ್ ಅಂದರೆ ಏನು, ಹೇಗಿರ್ತವೆ, ಅವು ಎಷ್ಟು ಫ್ಯೂಚರ್ಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀನಿ. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ನಿಮ್ಮ ಸಿಲೆಬಸ್ಸಲ್ಲಿ ಇವುಗಳ ಪ್ರೂಫನ್ನು ಕೊಟ್ಟಿಲ್ಲ. ಯಾವುದು ಈ ಅಲೈಡ್ ಆಂಗಲ್ಸ್ ಹೇಗೆ ಏನು ಎತ್ತ ಅಂತ. ಹಳೆ ಸಿಲೆಬಸ್ಸಲ್ಲಿ ಪ್ರೂಫ್ಗಳು ಎಲ್ಲನ ಡೀಟೇಲಾಗಿ ಕೊಟ್ಟಿದ್ರು, ಅಲ್ಲಿ ನಾವು ಅದನ್ನು ಪ್ರೂಫ್ ಮಾಡ್ತಿದ್ವಿ. ಬಟ್ ಇಲ್ಲಿ ಡೀಟೇಲ್ಸ್ ಏನು ಕೊಟ್ಟಿಲ್ಲ. ಸೊ ಟೋಟಲಿ ಅಲೈಡ್ ಆಂಗಲ್ಸ್ ಅಂದ್ರೆ ಏನು, ಅವು ಆ ಅಲೈಡ್ ಆಂಗಲ್ಸ್ನ ಟ್ರಿಗ್ನಮೆಟ್ರಿ ಫಂಕ್ಷನ್ಸ್ ಬಂದಾಗ ನಾವು ಯಾವ ಥರ ತಗೊಳ್ತೀವಿ ಅನ್ನೋದು, ಆ ರಿಸಲ್ಟ್ಸ್ ಅಪ್ಲಿಕೇಶನ್ಸ್ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಫ್ಯೂಚರಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ಸ್ಗಳು. ಹಾಗಾಗಿ ನಾವು ಯು ಆರ್ ಗೋಯಿಂಗ್ ಟು ಡಿಸ್ಕಸ್ ಓನ್ಲಿ ದ what is the situation, how it can be applied, all those allied angles of one of the trigonometry functions. ಆ ಟ್ರಿಗ್ನಮೆಟ್ರಿ ಫಂಕ್ಷನ್ಸ್ ಅನ್ನು ನಾವು ಯಾವ ಥರ ಅಪ್ಲೈ ಮಾಡ್ತೀವಿ, ಹೇಗೆ ಏನು ಎತ್ತ ಅನ್ನೋದನ್ನ ಡೀಟೇಲ್ ಆಗಿ ನಾನು ವಿತೌಟ್ ಪ್ರೂಫ್, ಬಟ್ ಪ್ರೂಫ್ ಈಸ್ ನಾಟ್ ನೆಸರಿ, ಸೊ ವಿತೌಟ್ ಪ್ರೂಫ್. ಸೊ ಹಾಗಾಗಿ ನಾನು ಅದನ್ನು ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀನಿ. ಯಾಕೆಂದರೆ ಪ್ರೂಫ್ ಯಾಕೆ ನಾಟ್ ನೆಸರಿ ಅಂದರೆ, ನಮಗೆ ರಿಸಲ್ಟ್ಸ್ ಓರಿಯೆಂಟೆಡ್ ಮಾತ್ರನೇ ಬೇಕಾಗುತ್ತೆ ಅದರ ಅಪ್ಲಿಕೇಶನ್ಸು. ಹಾಗಾಗಿ ಪ್ರೂಫು ನಮ್ಗೆ ಒಂದೊಂದು ವಿಡಿಯೋದಲ್ಲಿ 2-3 ಪ್ರೂಫ್ ಮಾಡೋದ್ರೊಳಗೆ ಮುಗಿದೋಗ್ಬಿಡುತ್ತೆ. ಹಾಗಾಗಿ ನಿಮಗೆ ಫ್ಯೂಚರಲ್ಲಿ ಆ ಪಾಯಿಂಟ್ಸನ್ನು ಜ್ಞಾಪಕ ಇಟ್ಕೊಂಡು ಅದನ್ನು ಯೂಸ್ ಮಾಡ್ತಕ್ಕಂಥದ್ದು, ಅಪ್ಲಿಕೇಶನ್ಸನ್ನು ಅಪ್ಲೈ ಮಾಡ್ತಕ್ಕಂಥದ್ದು ನಿಮಗೆ ಬೇಕೇ ವಿನಃ ಆ ಪ್ರೂಫನ್ನೆಲ್ಲ ನಿಮಗೆ ಬೇಕಾಗಿಲ್ಲ. ಹಾಗಾಗಿ ಪ್ರೂಫಲ್ಲಿ ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲದೇ ಇರೋದ್ರಿಂದ ನಾನು ಎಷ್ಟು ಬೇಕೋ ಅಷ್ಟನ್ನು ನೀಟಾಗಿ ಅಲೈಡ್ ಆ್ಯಂಗಲ್ಸಲ್ಲಿ ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀನಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಸೊ ನೌ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ವಾಟ್ ಈಸ್ ಅಲೈಡ್ ಆ್ಯಂಗಲ್ಸ್? ಅಲೈಡ್ ಆ್ಯಂಗಲ್ಸ್ ಅಂದರೆ ಏನು ಅಂತ ನಾನು ನಿಮಗೆ ಒಂದು ವಿಚಾರ ಹೇಳ್ತೀನಿ. It's very simple and clear. You know, in one of the previous video, it is standard angles. So standard angles 0 degree to 360 degree ವರೆಗೂ ನಿಮಗೆ ಸ್ಟ್ಯಾಂಡರ್ಡ್ ಆಂಗಲ್ಸ್ ಅನ್ನ ಹೇಳಿದ್ವಿ. ಟೋಟಲ್ 8 ಸ್ಟ್ಯಾಂಡರ್ಡ್ ಆಂಗಲ್ಸ್ ಅನ್ನು ಹೇಳಿದ್ವಿ. 8 ಸ್ಟ್ಯಾಂಡರ್ಡ್ ಆಂಗಲ್ಸ್ ಅನ್ನು ಹೇಳಿದ್ವಿ. ಒಂದು 0, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ, 180 ಡಿಗ್ರಿ, 270 ಡಿಗ್ರಿ and 590, 360. 1, 2, 3, 4, 5, 6, 7, 8. Dear students, ಸ್ಟ್ಯಾಂಡರ್ಡ್ ಆಂಗಲ್ ಅಲ್ಲಿ ನಿಮಗೆ 8 ಸ್ಟ್ಯಾಂಡರ್ಡ್ ಆಂಗಲ್ಸ್ ಅನ್ನು ಹೇಳಿದ್ವಿ. ನಾವೀಗ ಪ್ರಾಬ್ಲಮ್ ಅಲ್ಲಿ ತಗೊಂಡ್ರೆ ಅಲೈಡ್ ಆಂಗಲ್ಸ್ ಅಂದ್ರೆ ಏನು, ಅದ್ರ ಕಾನ್ಸೆಪ್ಟ್ ಏನು, ಯಾವ್ದಕ್ಕೆ ಬೇಕಾಗುತ್ತೆ ಅನ್ನೋದನ್ನ ನಾನು ಇಲ್ಲಿ ಹೇಳೋದಕ್ಕೆ ಹೊರಟಿರೋದ್ರಿಂದ ಅದನ್ನ ಹೇಳ್ತೇನೆ. ಈ 8 ಸ್ಟ್ಯಾಂಡರ್ಡ್ ಆಂಗಲ್ಸ್ ಅನ್ನು ಬಿಟ್ಟು 0 to 360 ಡಿಗ್ರಿ ಏನು ಆಂಗಲ್ ಇದೆ, ಅಥವಾ ಮೋರ್ ದೆನ್ 360 ಏನಿದೆ, ಅವುಗಳ ಮಧ್ಯೆ ಬೇರೆ ಯಾವುದಾದ್ರೂ ಆಂಗಲ್ಸ್ ಬಂದ್ರೆ, ಸೊ ಉದಾಹರಣೆಗೆ 30 ಇದೆ, 15 ಡಿಗ್ರಿ ಬರ್ಬೋದು. ಓಕೆ, ಅಥವಾ ಇಲ್ಲಿ 180, ಇನ್ನು 180 to 270 ಬಿಟ್ವೀನ್ 240 ಬರ್ಬೋದು, 110 ಬರ್ಬೋದು, ಲೈಕ್ ದಿಸ್ ಈ ತರ. ಅಥವಾ ಮೋರ್ ದೆನ್ 360ಗಿಂತ ಜಾಸ್ತಿ ಬಂದಾಗ, ಸೊ ಇವನ್ನ ಬೇರೆ ಬೇರೆ ಆಂಗಲ್ಸ್ ವಿತೌಟ್ ಸ್ಟ್ಯಾಂಡರ್ಡ್ ಆಂಗಲ್, ಎಕ್ಸೆಪ್ಟ್ ದಿ ಸ್ಟ್ಯಾಂಡರ್ಡ್ ಆಂಗಲ್, ಅದರ್ ಆಂಗಲ್ಸ್ ಆರ್ ಎಕ್ಸಿಸ್ಟ್. ಸಚ್ an angles can be divided by using allied angles. Without standard angles, ಸ್ಟ್ಯಾಂಡರ್ಡ್ ಆಂಗಲ್ ಅಲ್ಲದೆ ಎಕ್ಸೆಪ್ಟ್ ದಿ ಸ್ಟ್ಯಾಂಡರ್ಡ್ ಆಂಗಲ್, ಅದನ್ನ ಹೇಳ್ಬೋದು ಬೇಕಾದ್ರೆ. ಎಕ್ಸೆಪ್ಟ್ ದಿ ಸ್ಟ್ಯಾಂಡರ್ಡ್ ಆಂಗಲ್, ದಿ ಅದರ್ ಆಂಗಲ್ಸ್ ಆರ್ ಎಕ್ಸಿಸ್ಟ್. ದಿ ಅದರ್ ಆಂಗಲ್ಸ್ ಕ್ಯಾನ್ ಬಿ ಸಿಂಪ್ಲಿಫೈಡ್ ಆರ್ ಇಟ್ ಕ್ಯಾನ್ ಬಿ ಡಿಫೈನ್ಡ್ ಬೈ ಯೂಸಿಂಗ್ ದಿ allied angles. That's why that is one of the ಅಷ್ಟೇ, ಒಂದ್ಕೊಂದು ಲಿಂಕ್ ಇದೆ ಅಷ್ಟೇ. ಬೇರೆ ದೇರ್ ಇಸ್ ನೋ ಎನಿ ಅದರ್ ಸಿಚುಯೇಷನ್, ಬೇರೆ ಇನ್ನೇನಿಲ್ಲ. ಸ್ಟ್ಯಾಂಡರ್ಡ್ ಆಂಗಲ್ ಬಿಟ್ಟು ಅದರ್ ಆಂಗಲ್ಸ್ ಬರ್ತವೆ. ಅದರ್ ಆಂಗಲ್ಸ್ ನ ಡಿಸ್ಕಸ್ ಮಾಡೋ ಮೆಥಡ್ ಅಲ್ಲಿ ಇಟ್ ಇಸ್ ಒನ್ ಆಫ್ ದಿ ಡಿಫರೆಂಟ್ ಅಲೈಡ್ ಆಂಗಲ್ಸ್ ಅಂತ ಹೇಳ್ತೀವಿ. ಓಕೆ, ಹಾಗಾದ್ರೆ ಏನು ಅಲೈಡ್ ಆಂಗಲ್ಸ್ ಅಂದ್ರೆ? ಅಲೈಡ್ ಆಂಗಲ್ಸ್ ಅಂದ್ರೆ ಏನು ಅನ್ನೋದನ್ನ ನಾನು ಸಿಂಪಲ್ ಆಗಿ ಹೇಳಿದ್ದೀನಿ. ಬಟ್ ಇನ್ ಅನದರ್ ಆಂಗಲ್, ವಾಟ್ ಇಸ್ ದ ಸಿಚುಯೇಷನ್, ವಾಟ್ ಇಸ್ ದ one of the presentations of allied angles. Allied angles ನ ಪ್ರೆಸೆಂಟೇಷನ್ಸ್ ಏನು ಅನ್ನೋದನ್ನ ನಾನು ಇಲ್ಲಿ ಹೇಳ್ತೀನಿ. allied angles ಅಂದ್ರೆ ಏನಿಲ್ಲ, ಇಟ್ಸ್ ವೆರಿ ಸಿಂಪಲ್ ಅಂಡ್ ಕ್ಲಿಯರ್. ಯು ಸಿ 90 minus theta, 90 plus theta,
ಓಕೆ, ವಾಟ್ ಆರ್ ಇಟ್ ಮೇ ಬಿ ದಿ ಪ್ಲಸ್ ಥೀಟಾ ಮೈನಸ್ ಥೀಟಾ. ಪ್ಲಸ್ ಥೀಟಾ ಮೈನಸ್ ಥೀಟಾ ಏನಾದರೂ 90 minus theta, 90 plus theta. 180 minus theta, 180 plus theta. 270 minus theta, 270 plus theta. 360 minus theta, 360 plus theta. Again 8 angles. 1, 2, 3, 4. 4 to the 8. Again this one of the different angle situation is called allied angles. Allied angles or allied angles ಅಂತ ಹೇಳ್ತೀವಿ. ಈ ತರ ಫಾರ್ಮೇಶನ್ ಬಂದ್ರೆ ನಾವು allied angles ಅಂತ ಹೇಳ್ತೀವಿ. ಸೊ ಇನ್ ದಿಸ್ ಇಸ್ ಒನ್ ಆಫ್ ದಿ ಡಿಗ್ರಿ. ಇನ್ ರೇಡಿಯನ್ಸ್ ಅಲ್ಲಿ ಯಾವ ತರ ಹೇಳ್ತೀವಿ ಅಂದ್ರೆ pi by 2 minus theta, pi by 2 plus theta, pi minus theta, pi plus theta, 3 pi by 2 minus theta, 3 pi by 2 plus theta, 2 pi minus theta, 2 pi plus theta, like this. Such an angles are called allied angles. So this is degree, this is radian. It's very simple. Through this such an angles, by using these angles, can be simplified except the standard angles. ಸ್ಟ್ಯಾಂಡರ್ಡ್ ಆಂಗಲ್ಸ್ ಹೊರತುಪಡಿಸಿ ಬೇರೆ ಆಂಗಲ್ಸ್ ಏನು ಬರ್ತವೆ ಅವನ್ನ ಸಿಂಪ್ಲಿಫೈ ಮಾಡೋದು ಹೇಗೆ, ಈ ಅಲೈಡ್ ಆಂಗಲ್ಸ್ ಅನ್ನು ಯೂಸ್ ಮಾಡಿ. ಸೊ ಟೋಟಲಿ ಅಲೈಡ್ ಆಂಗಲ್ಸ್ ಮೀನ್ಸ್ ದಿ ಆಂಗಲ್ಸ್ ಲೈಕ್ 90 minus theta, 90 plus theta, 180 minus theta, 180 plus theta. So then 270 minus theta, 270 plus theta, or 360 minus theta, or 360 plus theta. Such an angles are called allied angles. Okay. ಸೊ ಹಾಗಾದ್ರೆ ಈ 8 ಅಲೈಡ್ ಆಂಗಲ್ಸ್ ಅನ್ನ ನಾವು ಯಾವ ತರ ಪ್ರೂಫ್ ಮಾಡೋದು? ಪ್ರೂಫ್ ನಾಟ್ ನೆಸೆಸರಿ, ನಿಮಗೆ ಪ್ರೂಫ್ ಬೇಕಾಗಿಲ್ಲ. ಸೊ ಇದನ್ನ ನಾವು ಯಾವ ತರ ಯೂಸ್ ಮಾಡ್ತೀವಿ, ಹೆಂಗ್ ಯೂಸ್ ಮಾಡ್ತೀವಿ ಅನ್ನೋದನ್ನ ಟೇಬಲ್ ಅನ್ನ ನಾನು ನಿಮ್ಗೆ ಹಾಕೋದನ್ನ ತೋರಿಸ್ತೀನಿ. ಓಕೆ, ರೈಟ್. Dear students, now we are going to discuss how it can be applied, how it can be simplified, the one of the allied angles. And allied angles ಅನ್ನು ನಾವು ಯಾವ ತರ ಸಿಂಪ್ಲಿಫೈ ಮಾಡ್ತೀವಿ, ಆಮೇಲೆ how it can be written one of the table. ಆ ಟೇಬಲ್ ನ ಯಾವ ತರ ಮಾಡ್ತೀನಿ ಅನ್ನೋದನ್ನ ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ. ಸೊ ಮೊದಲು 90 minus theta ಟೇಬಲ್ ಫಾರ್ಮ್ ಮಾಡ್ತೀನಿ. 90 minus theta, 90 plus theta, 180 minus theta, 180 plus theta, 270 minus theta, 270 plus theta, 360 minus theta, 360 plus theta, like this. 1, 2, 3, 4, 5, 6, 7, 8. Totally 8 items. So you see, like this. So then here it is sin theta. Cos theta, tan theta, cosecant theta, secant theta, then last cot theta. Like this, you can draw one of the table. ಈ ತರ ಟೇಬಲ್ ಅನ್ನು ಫಾರ್ಮ್ ಮಾಡಿ. ಸೊ ಇದು ಡಿಗ್ರಿ, ಇದು ಡಿಗ್ರಿ. So then in radians
ರೇಡಿಯನ್ಸ್ ಅಲ್ಲಿ ಹೇಳ್ತೀನಿ. ಇದು π/2 ಮೈನಸ್ ಥೀಟಾ, π/2 ಪ್ಲಸ್ ಥೀಟಾ, π ಮೈನಸ್ ಥೀಟಾ, π ಪ್ಲಸ್ ಥೀಟಾ, 3π/2 ಮೈನಸ್ ಥೀಟಾ, 3π/2 ಪ್ಲಸ್ ಥೀಟಾ, 2π minus theta, 2π plus theta, like this. This is in radians. ಮೇಲ್ಗಡೆದು ರೇಡಿಯನ್ಸ್ ಅಂತ ಹೇಳ್ತೀವಿ. ಓಕೆ, ಲೈಕ್ ದಿಸ್. ಈಗ ನಾವು ಏನಿಲ್ಲಿ ಮಾಡಬೇಕಾಗಿರೋದು ಅಂದರೆ ಸಿಚುಯೇಷನ್ಗಳನ್ನು ನೋಡಿ. ಇಟ್ಸ್ ವೆರಿ ಸಿಂಪಲ್ ಅಂಡ್ ಕ್ಲಿಯರ್. ಒಂದು 90 ಮೈನಸ್ ಥೀಟಾ, 90 ಪ್ಲಸ್ ಥೀಟಾ, 270 minus theta, 270 plus theta. So ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಇನ್ allied angles table, 90 minus theta, 90 plus theta, 270 minus theta, 270 plus theta. So I think this was first, second and third, ಫೋರ್ತ್. ನಾನು ಇದು ಟೇಬಲ್ಗೆ ಕಾಲಮ್ಗಳಿಗೆ ಇದನ್ನು ಕೊಡ್ತೀನಿ. 1, 2, 3, 4, 5, 6, 7, 8 ಕಾಲಮ್ ಕೊಡ್ತೀನಿ. 1, 2, 5, 6 ಅಂದರೆ 90 ಮೈನಸ್ ಥೀಟಾ, 90 ಪ್ಲಸ್ ಥೀಟಾ, 270 minus theta, 270 plus theta. In that column, total in 4 column. If it is a sine, sine becomes cos. If it is cos, cos becomes sine. It is tan, tan become cot, cot become tan. Secant, cosecant, cosecant, secant. Like this. ಯಾವುದು ಇರುತ್ತೋ ಅದಕ್ಕೆ ಬದಲಾಗಿ ಸೈನ್ ಇದ್ರೆ ಕಾಸ್ ಆಗುತ್ತೆ, ಕಾಸ್ ಇದ್ರೆ ಸೈನ್ ಆಗುತ್ತೆ. If it is sin theta, cos theta. If it is cos theta, sin theta. If it is tan theta, the reciprocal cot theta. If it is cosecant theta, it is secant theta. Sorry, secant theta, cosecant theta. Like this. Sin idre cos agutte, cos idre sin, cos idre sin. ಟ್ಯಾನ್ ಇದ್ರೆ ಕಾಟ್, ಕೊಸಿಕೆನ್ ಇದ್ರೆ ಸೀಕೆನ್, ಸೀಕೆನ್ ಇದ್ರೆ ಕೊಸಿಕೆನ್. ಲೈಕ್ ದಿಸ್. ಈ ತರ ಚೇಂಜ್ ಆಗ್ತಾ ಹೋಗುತ್ತೆ. ಯಾವುದು 90 ಮೈನಸ್ ಥೀಟಾ, 90 ಪ್ಲಸ್ ಥೀಟಾ, 270 ಮೈನಸ್ ಥೀಟಾ, 270 ಪ್ಲಸ್ ಥೀಟಾ. ದಿಸ್ ಇಸ್ ಫಸ್ಟ್ ಪಾಯಿಂಟ್. ಒನ್ ಆಫ್ ದಿ ಸೆಕೆಂಡ್ ಥಿಂಗ್ ಈಸ್, ಎರಡನೇ ಪಾಯಿಂಟ್ ಏನು, ರಿಮೈನಿಂಗ್ ಫೋರ್ ದಿಸ್ ಅಂಡ್ ದಿಸ್ ಅಂದ್ರೆ 180 ಮೈನಸ್ ಥೀಟಾ, 180 plus theta, 360 minus theta, 360 plus theta. ಈ ನಾಲ್ಕು as it is. If it is sin theta is sin theta, cos theta is cos theta, like this. Except ನೋಡಿ 8 ಕಾಲಮ್ ಈಸಿಯಾಗಿ ಬಂದೋಯ್ತು. ದಿಸ್ ಒನ್ ಆಫ್ ದಿ ಟೆಕ್ನಿಕ್. ಅಲೈಡ್ ಆಂಗಲ್ಸ್ ಅಂದರೆ ಇದು ಏನಪ್ಪ ಬಾರಿ ಏನೋ ವಿಚಿತ್ರ ಇದೆ ಅಂತ ಅನ್ಕೋಬೋದು. ನಥಿಂಗ್ ವಿಲ್ ಬಿ ದೇರ್, ನಥಿಂಗ್. ಬಟ್ ಯು ಆರ್ ಗೋಯಿಂಗ್ ಟು ಯೂಸ್ ಟೆಕ್ನಿಕನ್ನು ಯೂಸ್ ಮಾಡಿ ಹೇಳ್ತಾರೆ. ನೋಡಿ ಇಲ್ಲ ನಿಮಗೆ ಇಷ್ಟು ದೊಡ್ಡದಾಗಿ ಏನಪ್ಪ ಇದು ಬೋರ್ಡ್ ತುಂಬ ಹಾಕ್ಬಿಟ್ಟಿದ್ದಾರೆ, ಇಷ್ಟು ದೊಡ್ಡದಾಗಿದೆ ಅಂತ ಅನಿಸೋದು ನಿಮಗೆ. ಈಗ ನಾನು ನಿಮ್ಗೆ ಇದು ಹೇಳ್ತಿದ್ದೇನೆ, ಮ್ಯಾಕ್ಸಿಮಮ್ ಮುಗಿದೋಯ್ತಲ್ಲ, ಎಲ್ಲ ಬಾಕ್ಸಸ್ ಆರ್ ಫಿಲ್ ಅಪ್. ಏನು ಇಟ್ ಇಸ್ ಓನ್ಲಿ ಥರ್ಡ್ ಪಾಯಿಂಟ್ ಇಸ್ ದೇರ್. ಏನು ಚಿಹ್ನೆಗಳು ಏನಾದರೂ ಬರುತ್ತಾ? ದ ಸೈನ್ಸ್ ವಿಲ್ ಬಿ ಡಿಪೆಂಡ್ ಆನ್ ದಿ ಸೈನ್ಸ್ ಆಫ್ ಕ್ವಾಡ್ರೆಂಟ್ ರೂಲ್. ಚಿಹ್ನೆಗಳು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಸೈನ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಆನ್ ಕ್ವಾಡ್ರೆಂಟ್ ರೂಲ್. ಇಟ್ ಮೀನ್ಸ್ ದ ಒನ್ ಆಫ್ ದಿ ಬ್ಯೂಟಿಫುಲ್ ಕ್ವಾಡ್ರೆಂಟ್ ಸೆಂಟೆನ್ಸ್ ಆಲ್ ಸ್ಟೂಡೆಂಟ್ ಟೇಕ್ ಆಫ್ ಅಂತ ಇದೆಯಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಚಿಹ್ನೆಗಳು. ಈ ಮೂರು ಪಾಯಿಂಟ್ ಅನ್ನ ನೀವು, ಇಟ್ ಈಸ್ ಕ್ವಾಡ್ರೆಂಟ್ ರೂಲ್, ಥರ್ಡ್. ಈ ಮೂರು ಪಾಯಿಂಟ್ಸ್ ಅನ್ನು ನೀವು ರೆಡಿ ಆದರೆ ಆಟೋಮೆಟಿಕಲಿ ದ ಒನ್ ಆಫ್ ದಿ ಬ್ಯೂಟಿಫುಲ್ ಅಲೈಡ್ ಆಂಗಲ್ಸ್ ಟೇಬಲ್ ವಿಲ್ ಬಿ
ಓಕೆ ಸಿ ಈಗ ನಾವು ಹಾಗಾದ್ರೆ ನೋಡೋಣ ಏನೇನು ಬರುತ್ತೆ. ದ ಫಸ್ಟ್ ಒನ್ ನೋಡಿ, ಇವು ಸೈನ್ ಇದ್ರೆ ಕಾಸು, ಇದು ಕಾಸು, ಕಾಸು ಇದ್ರೆ ಸೈನ್, ಇದು ಸೈನ್, ಸೈನ್, ಟ್ಯಾನ್ ಇದ್ರೆ ಕಾರ್ಡ್, ಇದು ಕಾರ್ಡ್, ಕೊಸಿಕೆನ್ ಇದ್ರೆ ಸೀಕೆನ್, ಇದು ಸೀಕೆನ್, ಸೀಕೆನ್ ಇದ್ರೆ ಕೊಸಿಕೆನ್, ಕೊಸಿಕೆನ್ ಇದ್ರೆ ಇದು ಕೊಸಿಕೆನ್ ಇದ್ರೆ, ಕಾರ್ಡ್ ಇದ್ರೆ ಟ್ಯಾನ್, ಇದು ಟ್ಯಾನ್. ಹಾಗೆ ಇವೆರಡು ಅಷ್ಟೇ, ಸೈನ್ಗೆ ಕಾಸ್, ಇದು ಕಾಸ್, ಇದು ಸೈನ್ ಥೀಟ, ಇದು ಸೈನ್ ಥೀಟ, ಟ್ಯಾನ್ಗೆ ಕಾರ್ಡ್ ಥೀಟ, ಇದು ಕಾರ್ಡ್ ಥೀಟ, ಕೊಸಿಕೆನ್ಗೆ ಸೀಕೆನ್ ಥೀಟ, ಇದು ಸೀಕೆನ್ ಥೀಟ, ಸೀಕೆನ್ಗೆ ಕೊಸಿಕೆನ್ ಥೀಟ, ಇದು ಕೊಸಿಕೆನ್ ಥೀಟ, ಇದು ಕಾರ್ಡ್ಗೆ ಟ್ಯಾನ್ ಥೀಟ, ಇದು ಟ್ಯಾನ್ ಥೀಟ. ಜಸ್ಟ್ 4 ಕಾಲಮ್ಗಳೇನಿದಾವೆ. ಸೈನ್ಗೆ ಎಲ್ಲ ಕಾಸಿದೆ, ಕಾಸ್ಗೆ ಎಲ್ಲ ಸೈನ್ ಇದೆ, ಟ್ಯಾನ್ಗೆ ಎಲ್ಲ ಕಾಟ್ ಇದೆ. 4 ಯಾವುದು 90 ಮೈನಸ್ ಥೀಟ, 90 ಪ್ಲಸ್ ಥೀಟ, 270 ಮೈನಸ್ ಥೀಟ, 270 ಪ್ಲಸ್ ಥೀಟ. ಕೊಸಿಕೆನ್ಗೆ ಎಲ್ಲ ಸೈನ್, ಸೀಕೆನ್ ಆಲ್ ಆರ್ ಕೊಸಿಕೆನ್, ಕಾಟ್ ಆಲ್ ಆರ್ ಟ್ಯಾನ್, ಲೈಕ್ ದಿಸ್. Yes, it's easiest and simple method. Just you want to see like this. Then remaining one of the 4. What is the next second condition? The second condition is, if it is sin, sin, if it is cos, cos, if it is tan, tan. So okay, remaining, if it is sin, this is sin. This is also sin. This is also sin. This is also sin. So here it is cos. Here it is cos theta. Cos theta. Cos theta, tan, tan, tan theta, tan theta, cosecant, 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 cosecant theta, secant, secant. Here it is secant theta. Here it is secant theta. So then cot, cot. Here it is cot. Here it is cot. Here it is cot. Like this. Theta. ನೋಡಿ, table fill up ಆಗೋಯ್ತು. Total allied angles is over, but it is not final table. The final table is exist. We can see all the situations of quadrant rule. Quadrant rule means all students take off. So you see, now in first, so ನಿಮಗೆ ಇಲ್ಲಿ ಇದನ್ನ, so just now I want to see one of the quadrants. Now in the quadrants part, so it is first, this is first, second, third, and also it is fourth. First, second, third, fourth. So first quadrant, you see first quadrant. So 0 to 90. 0 to 90 degree, first quadrant. So first quadrant means 90 minus theta, 90 minus theta in first quadrant. Second quadrant, nodi, 90 to 180, this is 180. So next third quadrant 180 to 270. So fourth quadrant 270 to 360. Look here in first quadrant, 90 minus theta is first quadrant. Second quadrant 90 plus theta, 90 plus theta, R, 180 minus theta, in the case, just it is back side, 180 minus theta. So 180 plus theta, third quadrant. So 270 minus theta, 270 minus theta. In fourth quadrant, 270 plus theta are 360 minus theta. So in again 360 plus theta, again it is in first quadrant, like this. ನೋಡಿ, 8 ಅಲೈಡ್ ಆಂಗಲ್ಸ್ ಏನು ಹೇಳಿದ್ವಿ ನಾವು, ಈ 8 ಅಲೈಡ್ ಆಂಗಲ್ಸ್ ಸಮೇತ 4 ಕ್ವಾಡ್ರೆಂಟ್ಸ್ನ ಡಿವೈಡ್ ಮಾಡ್ಕೊಳ್ಳುತ್ತೆ. ನಿಮಗೆ ಫಸ್ಟ್ ಕ್ವಾಡ್ರೆಂಟ್ ಅಂದ ತಕ್ಷಣ
90 to 180, 0 to 90, 90 minus theta or 360 plus theta, ಟಕ್ ಅಂತ ಬಂದ್ಬಿಡ್ಬೇಕು. Second quadrant, 90 plus theta or 180 minus theta. Third quadrant, 180 plus theta or 270 minus theta. Fourth quadrant, 270 plus theta or 360 minus theta. Again it in first quadrant, 360 plus theta. So quadrants ಅಂತಿದಂಗೆ ಇವು ಏನು which one allied angles is existing in which quadrant. ಯಾವೊಂದು ಕ್ವಾಡ್ರೆಂಟ್ ಅಲ್ಲಿ ಯಾವೊಂದು allied angles ಬರುತ್ತೆ ಅನ್ನೋದು ಟಕ್ ಮೈಂಡಲ್ಲಿ ಬರಬೇಕು. ಅದು ಯಾವ್ದೇನು ಅಂತ ನಾನು ಹೇಳಿದ್ದೀನಿ. ಇದು 0 ಇಂದ 90, 90 ಮೈನಸ್ ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲೇ ಇರುತ್ತೆ, ಅಂದ್ರೆ 90 ಮೈನಸ್ ಥೀಟಾ. ಸೆಕೆಂಡ್ ಕ್ವಾಡ್ರೆಂಟ್ ಅಂದ್ರೆ 90 ಪ್ಲಸ್ ಥೀಟಾ ಅಪ್ ಟು ವೇರ್ 180 minus theta. 90 plus theta, 180 minus theta in second quadrant. On the same way, 180 plus theta or 270 minus theta in second quadrant. In fourth quadrant, 270 plus theta or 360 minus theta in fourth quadrant. Again in first quadrant, 360 plus theta, like this. Just you want to remembering or recalling in quadrants which one of the allied angles are exist or defined ಅಂತಿದಂಗೆ ನಿಮಗೆ ಟಕ್ಕನ ಟಕ ಬರ್ತಾ ಇರಬೇಕು. ಫಸ್ಟ್ ಕ್ವಾಡ್ರೆಂಟ್ ಅದು, ಸೆಕೆಂಡ್ ಕ್ವಾಡ್ರೆಂಟ್ ಅದು, ಥರ್ಡ್ ಕ್ವಾಡ್ರೆಂಟ್ ಅದು, ಫೋರ್ತ್ ಕ್ವಾಡ್ರೆಂಟ್ ಪಟ ಬರ್ತಾ ಇದ್ರೆ ನಿಮ್ಗೆ ಐಡಿಯಾ ಸಿಗುತ್ತೆ. ಓಕೆ, ಇದು ಯಾಕಪ್ಪ ಅಪ್ಲೈ ಮಾಡ್ತೀಯಾ ಅಲೈಡ್ ಆಂಗಲ್ಸ್ ಮೇಲೆ ಇದನ್ನ ಕ್ವಾಡ್ರೆಂಟ್ಸ್ ರೂಲ್ ಅಂದ್ರೆ ಯು ಸಿ ಫಸ್ಟ್ ಕ್ವಾಡ್ರೆಂಟ್ ಅಲೈಡ್ ಆಲ್ ಆರ್ ಪಾಸಿಟಿವ್. ಫಸ್ಟ್ ಕ್ವಾಡ್ರೆಂಟ್ ಅಂತಿದಂಗೆ ಆಲ್ ಆರ್ ಪಾಸಿಟಿವ್.